श्रीगुरुभ्यो नमः। हरि ओम्। सहनावतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिम् वेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु अनेकासु कृतिषु विशुद्ध वेदांत परिभाषा इयं विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। तत्र विचार्यः विषयः दशमो विषयः। दशमो विषयः कः सः विषयः? उपास्योपासक विभाग व्यवहारः। उपास्य उपासक विभाग व्यवहारः। उपास्य उपासक उपासनादि त्रिपुटिपूर्वक व्यवहारः येषां विभागः इदानीं विचारणीयः। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं ग्रन्थभागम् उपास्योपासक विभाग व्यवहारः इति पठित्वा इति विचारणीयः। अग्रे तावत् श्री श्री स्वामिचरणानां प्रशस्तिश्लोकमेकं द्विवारं पठामः। ॐ कषाय रचितं काषायवासं स्वरूपनिष्ठं परिपूर्णबोधम् वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषाय रहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ओम
ಅವಾಚ್ಯಮಪ್ರಮೇಯಂಚ ಕಾರ್ಯಕಾರಣವರ್ಜಿತಂ ನಿಷ್ಕ್ರಿಯಂ ನಿಷ್ಕಲಂ ಶಾಂತಂ ಆತ್ಮಾನಮನುಸಂದಧೆ ಪದವಾಕ್ಯ ಪ್ರಮಾಣ ಜ್ಞಾನ ಸಂಪ್ರದಾಯ ವಿದೋ ಗುರೂನ್ ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಅಥ ದಶಮಃ ವಿಷಯಃ ಉಪಾಸ್ಯ ಉಪಾಸಕ ವಿಭಾಗ ವ್ಯವಹಾರಃ. ಉಪಾಸ್ಯೋಪಾಸಕ ವಿಭಾಗ ವ್ಯವಹಾರಃ इति दशमो विषयः इदानीं विचार्यते. यथामति यथा स्वामिपादानुग्रहं विचारयामः. ಇಲ್ಲಿಯವರೆಗೆ ಸ್ವಾಮಿಪಾದರವರು ಈ ತಮ್ಮ ವೇದಾಂತ ವಿಶುದ್ಧ ವೇದಾಂತ ಪರಿಭಾಷಾ ಎನ್ನುವ ಗ್ರಂಥದಲ್ಲಿ 10 ವಿಷಯಗಳನ್ನು ತೆಗೆದುಕೊಂಡು ಅವುಗಳನ್ನು ನಾವು ಹೇಗೆ ಈ ವೇದಾಂತ ವಾಕ್ಯಗಳಿಗೆ ಅವುಗಳಿಗೆ ಹೊಂದುವಂತಹ ವೇದಾಂತ ವಾಕ್ಯಗಳು ಬೇಕಾದಷ್ಟು ಕಂಡು ಬರುತ್ತವೆ ನಮಗೆ. ಅದನ್ನ ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು, ಹೇಗೆ ನಾವು ಆ ವಾಕ್ಯಗಳ ಅರ್ಥವನ್ನು ಮಾಡಿಕೊಳ್ಳಬೇಕು. ವಾಕ್ಯ ಅಲ್ಲ, ಪದಗಳು ಕೂಡ. ಪದಗಳನ್ನು ಕೂಡ ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು. ಏನಿದು ಪದಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ ಅರ್ಥ ಏನು? ಒಂದು ಪದಕ್ಕೆ ಈ ಅರ್ಥ ಅಂತ ನಿರ್ದಿಷ್ಟವಾಗಿದೆ ಅಲ್ಲವೇ? ಅಥವಾ ಒಂದು ಅನೇಕ ಅರ್ಥಗಳು ಇರಬಹುದು, ಇಲ್ಲ ಅಂತಲ್ಲ. ಅದರಲ್ಲಿ ಯಾವುದಾದ್ರೂ ಒಂದು ತೆಗೆದುಕೊಳ್ಳಬಹುದಲ್ಲ. ಇವಾಗ ಅಮರಕೋಶದಲ್ಲಿ ನೋಡ್ಬಿಟ್ರೆ, ಇವಾಗ ಒಂದು ವಿಷ್ಣು ಎಂಬತಕ್ಕಂಥ ಒಂದು ಪದಕ್ಕೆ ಪರ್ಯಾಯವಾಗಿ ಒಂದು 30 ಹೆಸರುಗಳು ಇರುತ್ತವೆ. ಯಾವುದಾದ್ರು ಸಂದರ್ಭಕ್ಕೆ ಅನುಕೂಲವಾಗುವಂಥ ಒಂದು ತಗೊಳ್ಬಹುದಲ್ಲ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಯಾತಕ್ಕೆ ಈ ಒಂದು ಪದವನ್ನು ಕೂಡ ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಸ್ವಾಮಿಪಾದರು ಹೇಳ್ತಾ ಇದ್ದಾರೆ ಅಂತಂದ್ರೆ, ನೋಡಿ, ಒಂದು ಪದವನ್ನ ವೇದಾಂತಗಳಲ್ಲಿ ಅದಕ್ಕೆ ಪ್ರಸಿದ್ಧವಲ್ಲದ ಯಾವುದು, ಆ ಪದಕ್ಕೆ ಪ್ರಸಿದ್ಧವಾದ ಅರ್ಥ ಇದೆ, ಪ್ರಸಿದ್ಧವಾದ ಅರ್ಥಗಳು ಇರಬಹುದು. ಅರ್ಥ ಇದೆ, ಅರ್ಥಗಳು ಇರಬಹುದು. ಒಂದು ಅರ್ಥ ಇರಬಹುದು ಅಥವಾ 10 ಅರ್ಥ ಇರಬಹುದು, ಏನಾದರೂ ಇರಬಹುದು. ಆದರೆ ಅದನ್ನ ಬಿಟ್ಟು, ಅವುಗಳೆಲ್ಲವನ್ನು ಬಿಟ್ಟು ವಿಶೇಷವಾದ ಒಂದು ಅರ್ಥದಿಂದ ವೇದಾಂತಗಳಲ್ಲಿ ಕೆಲವು ಪದಗಳನ್ನ ಬಳಸಿದ್ದಾರೆ. ಯಾವುದು? ವಿಶೇಷವಾದ ಅರ್ಥದಲ್ಲಿ ಕೆಲವು ಪದಗಳನ್ನು ಬಳಸಿದ್ದಾರೆ. ಆ ವಿಶೇಷವಾದ ಅರ್ಥ ಯಾವುದು ಅಂತ ತಿಳ್ಕೊಳ್ಬೇಕಲ್ಲ, ಅದನ್ನ ತಿಳಿಯುವುದು ಅಂತ ಇದೆಯಲ್ಲ, ಅದೇ ಅದಕ್ಕೆ ಏನರ್ಥ, ಅದು ಯಾವ ರೀತಿ ಪ್ರಯೋಗವಾಗಿದೆ ಎನ್ನುವ ಎಲ್ಲ ವಿಚಾರವನ್ನು ತಿಳ್ಕೊಳ್ಬೇಕಲ್ಲ. ಅದಕ್ಕೆ ಏನು ಈ ವಿಶುದ್ಧ ವೇದಾಂತ ಪರಿಭಾಷಾ ಎಂಬತಕ್ಕಂತಹ ಗ್ರಂಥ ಇರೋದು. ಅದಕ್ಕೆ ಹೆಸರು ಕೂಡ ವಿಶುದ್ಧ ವೇದಾಂತ ಪರಿಭಾಷೆ. ಅಂದ್ರೇನು? ಈ ಒಂದು ಅರ್ಥಕ್ಕೆ ಪ್ರಸಿದ್ಧವಾಗಿ ಬೇರೆ ಅರ್ಥ ಇದೆ, ಆದರೂ ಕೂಡ ಇಲ್ಲಿ ಯಾವ ರೀತಿ ಅರ್ಥವನ್ನು ಮಾಡಿಕೊಳ್ಳಬೇಕು, ಯಾವ ಅರ್ಥವನ್ನು ತೆಗೆದುಕೊಳ್ಳಬೇಕು ಎನ್ನುವುದನ್ನ ವಿಚಾರ ಮಾಡಿ ನೋಡಿ, ಇದು ಹೀಗೆ ತೆಗೆದುಕೊಳ್ಳಬಾರದು, ಹೀಗೆ ತೆಗೆದುಕೊಳ್ಳಬೇಕು. ಈ ರೀತಿಯಾಗಿ ತೆಗೆದುಕೊಂಡ್ರೆ ಅದ್ವೈತ ಸಿದ್ಧಿ ಅಂತಕ್ಕಂಥದ್ದು ಆಗೋದಿಲ್ಲ. ಅದರ ಮೇಲೆ ಅನೇಕ ಆಕ್ಷೇಪಣೆಗಳು ಬರುತ್ತವೆ ಅಂತ ಎಲ್ಲ ಹೇಳಿ, ಈ ಅರ್ಥದಲ್ಲೇ ಈ ಪದವನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಅರ್ಥ ನಿರ್ಣಯವನ್ನು ಮಾಡಿದ್ದಾರೆ ಪದಗಳಿಗೆ. ಮತ್ತು ಆ ಒಂದು ಕೆಲವು ವಾಕ್ಯಗಳಿಗೂ ಕೂಡ ಇದೇ ರೀತಿ ಅರ್ಥವನ್ನು ಮಾಡಿದ್ದಾರೆ. ಅದೇ ರೀತಿ
ವ್ಯವಹಾರಗಳಿಗೂ ಕೂಡ ಪ್ರಕೃತ ಈ ಹಿಂದಿನ ಒಂದು 9ನೇ ವಿಚಾರದಲ್ಲಿ ಒಂದು ಬಹಳ ಮುಖ್ಯವಾದ ವಿಚಾರವನ್ನ ತೆಗೆದುಕೊಂಡು ಅದರ ವಿಷಯವಾಗಿ ನಿರ್ಣಯವನ್ನು ಮಾಡಿದ್ರು. ಏನದು? ಕರ್ತೃತ್ವ ಭೋಕ್ತೃತ್ವ ವ್ಯವಹಾರ. ಬಹಳ ಮುಖ್ಯವಾದ ವಿಷಯ. ಯಾಕೆ ಈ ಕರ್ತೃತ್ವ ಭೋಕ್ತೃತ್ವ ಅಂತಕ್ಕಂಥದ್ದು ನೋಡಿ, ಯಾವುದೇ ಶಾಸ್ತ್ರವಾಗಲಿ, ಪ್ರಪಂಚದಲ್ಲಿ ಇರತಕ್ಕಂಥ ಯಾವುದೇ ಶಾಸ್ತ್ರವಾಗಲಿ, ಅದು ಆಧ್ಯಾತ್ಮಿಕವಾಗಿ ಸಂಬಂಧಪಟ್ಟಿರಬಹುದು ಅಥವಾ ಆದಿ ಭೌತಿಕವಾಗಿ ಸಂಬಂಧಪಟ್ಟಿರಬಹುದು ಅಲ್ವಾ. ಆದಿ ಭೌತಿಕವಾಗಿ ಸಂಬಂಧಪಟ್ಟಿರೋದೆಲ್ಲ ಇವತ್ತಿನ ವಿಜ್ಞಾನ. ಅದು ಕೆಮಿಸ್ಟ್ರಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಇನ್ನೊಂದು ಒಂದು ಅಸ್ಟ್ರಾನಮಿ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು. ಅವೆಲ್ಲವೂ ಕೂಡ ಆದಿ ಭೌತಿಕವಾಗಿರ್ತಕ್ಕಂಥ ವಿಚಾರಗಳನ್ನ ತೆಗೆದುಕೊಂಡು ನಮ್ಮಿಂದ ಹೊರಗಡೆ ಇರತಕ್ಕಂತಹ ತತ್ವಗಳ ಬಗ್ಗೆ ವಿಚಾರವನ್ನ ಮಾಡಿದೆ. ಯಾವುದು? ಎಲ್ಲ ಶಾಸ್ತ್ರಗಳು ಕೂಡ. ಅದೇ ರೀತಿ ವೇದಾಂತ ಶಾಸ್ತ್ರವೂ ಕೂಡ ಇದನ್ನ ಮಾಡಿದೆ, ಇಲ್ಲ ಅಂತಲ್ಲ. ಏನು? ಆದಿ ಭೌತಿಕವಾಗಿರತಕ್ಕಂಥ ಎಲ್ಲವನ್ನು ತೆಗೆದುಕೊಂಡು ಅದನ್ನು ವಿಚಾರ ಮಾಡಿದೆ. ಉದಾಹರಣೆಗೆ ಅದು ಗಣಿತ ಇರಬಹುದು, ಅಥವಾ ಖಗೋಳ ವಿಜ್ಞಾನ ಇರಬಹುದು, ಅಥವಾ ಇನ್ನು ಸಾಮಾನ್ಯ ವಿಜ್ಞಾನ ಇರಬಹುದು. ಇದೆಲ್ಲವನ್ನೂ ಕೂಡ ಇದು ಕೂಡ ಪರಿಶೀಲನೆ ಮಾಡಿದೆ. ಮತ್ತೆ ಪರಿಶೀಲನೆ ಅಷ್ಟೇ ಅಲ್ಲ, ಇವತ್ತು ಗಣಿತಶಾಸ್ತ್ರದಲ್ಲಿ, ಖಗೋಳ ಶಾಸ್ತ್ರದಲ್ಲಿ ಯಾವ ನಿರ್ಣಯವನ್ನ ಮಾಡಿದ್ದಾರೋ ಅದು ಇವತ್ತಿಗೆ ಕೂಡ ಅದು ಇನ್ನೂ ಕೂಡ ವಿಚಾರ್ಯವಾಗಿ ಇನ್ನು ವಿಚಾರ ಮಾಡ್ತಾಲೇ ಇದ್ದಾರೆ. ಅದರ ಬಗ್ಗೆ ಅದ್ಭುತವಾದ ವಿಚಾರಗಳನ್ನು ಹೇಳಿದ್ದಾರೆ. ಅದೇ ರೀತಿ ಗಣಿತಶಾಸ್ತ್ರದಲ್ಲಿ ಇನ್ನೂ ಕೂಡ ಕೆಲವು ಪ್ರಮೇಯಗಳನ್ನ ಬಿಡಿಸುವುದಕ್ಕೆ ಇನ್ನೂ ಕೂಡ ಆಗಿಲ್ಲ. ಕೆಲವು ಪ್ರಮೇಯಗಳನ್ನ ಇಂತಹ ಉತ್ಕೃಷ್ಟವಾಗಿರತಕ್ಕಂಥ ಆದಿಭೌತಿಕವಾದ ವಿಚಾರಗಳು ಇವೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕವಾಗಿಯೂ ಇವೆ. ಹಾಗಾದ್ರೆ ಬೇರೆ ಶಾಸ್ತ್ರಗಳಲ್ಲಿ ಆಧ್ಯಾತ್ಮಿಕವಾಗಿ ವಿಚಾರ ಮಾಡಿಲ್ವಾ? ಮಾಡಿದ್ದಾರೆ, ನಮಗಿಂತ ಹೆಚ್ಚಿಗೆ ಮಾಡಿದ್ದಾರೆ ಅವರು. ಆದರೆ ಯಾವ ರೀತಿಯಿಂದ ಮಾಡಿದ್ದಾರೆ ಅಂದ್ರೆ ಅದನ್ನೂ ಕೂಡ ಈ ಒಂದು ಆದಿ ಭೌತಿಕಕ್ಕೆ ಹೊಂದಿಸಿಕೊಂಡೇ ಅದನ್ನು ಕೂಡ ವಿಚಾರ ಮಾಡಿಬಿಟ್ಟಿದ್ದಾರೆ. ಅದಿಲ್ಲ ಅಂತ ಮಾಡಿದ್ದಾರೆ ಅವರು. ಆದರೆ ಇಲ್ಲಿ ಇರತಕ್ಕಂತಹ ಒಂದು ವಿಶೇಷ ಏನು ಅಂದ್ರೆ, ಅಲ್ಲಿ ಎಲ್ಲ ಹೊರಮುಖವಾಗಿ ಹೋಗಿ ಪದಾರ್ಥಗಳನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಆದರೆ ಇಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಒಳಮುಖನಾಗಿ ಬಂದು ಅಲ್ಲಿ ಹೊರಮುಖನಾಗಿ ಹೋಗಿ ನಿರ್ಧಾರ ಮಾಡಿದ್ದಾರೆ. ಇಲ್ಲಿ ಒಳಮುಖವಾಗಿ ಬಂದು ವಿಚಾರ ಮಾಡಿದ್ದಾರೆ. ಇದು ವ್ಯತ್ಯಾಸ. ಹೀಗೆ ವಿಚಾರ ಮಾಡುವಾಗ ಕೆಲವು ಪಾರಿಭಾಷಿಕ ಪದಗಳು ಹೊರಗಡೆ ವಿಚಾರ ಮಾಡಿರ್ತಾರಲ್ಲ, ಅದಕ್ಕೇನು, ಯಾಕಂದ್ರೆ ನಾವು ಏನು ವ್ಯವಹಾರ ಮಾಡಿದ್ರು ಕೂಡ ಅದು ನಾವು ವ್ಯವಹಾರ ಮಾಡ್ತಾ ಇದ್ದೇವೆ ಅಂದ್ರೆ ವ್ಯವಹಾರ ನಮಗಿಂತ ಭಿನ್ನವಾಗಿರುತ್ತೆ. ಹೌದು ತಾನೆ? ನಾನು ಇದನ್ನ ಮಾಡುತ್ತಿದ್ದೇನೆ ಅಂದ್ರೇನು? ನಾನು ಬೇರೆ, ಇದು ಬೇರೆ. ಮಾಡ್ತಾ ಇದ್ದೇನೆ ಅಂತಕ್ಕಂಥ ಕ್ರಿಯೆ ಒಂದು, ಇಷ್ಟು ಇರಲೇಬೇಕು ಅಲ್ವಾ? ಇದನ್ನ ಏನ್ ಮಾಡಿದ್ದಾರೆ? ವಿಚಾರ ಮಾಡಿ ಈ ಕರ್ತೃತ್ವ ಭೋಕ್ತೃತ್ವ ವ್ಯವಹಾರ ಅಂತಕ್ಕಂಥದ್ದು ವೇದಾಂತದಲ್ಲೂ ಇದೆ. ಯಾಕೆ? ಮೋಕ್ಷವನ್ನು ಪಡೆಯಬೇಕು. ಹೋಗ್ತಾರೆ, ಮೋಕ್ಷ ಅನುಭವವನ್ನು ನಾನು ಮಾಡಿಕೊಳ್ಳಬೇಕು. ಪಡೆಯಬೇಕಾದವನು ನಾನು, ಮತ್ತೆ ಅನುಭವವನ್ನು ಮಾಡಿಕೊಳ್ಳಬೇಕಾದವನು ನಾನು. ಕರ್ತೃವೂ ನಾನು, ಭೋಕ್ತೃವೂ ನಾನು. ಓಹೋ, ಕರ್ತೃತ್ವ ಭೋಕ್ತೃತ್ವ ಬಂದ್ಬಿಡ್ತಲ್ಲ, ಹಾಗಾದ್ರೆ ಈ ಬೇರೆ ವಿಜ್ಞಾನಕ್ಕೂ ಇದಕ್ಕೆ ವ್ಯತ್ಯಾಸ ಇಲ್ಲ. ಇದನ್ನ ಯಾವ ರೀತಿ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ ಅನ್ನುವುದನ್ನ ಹೇಳಿದ್ದಾರೆ. ಅದೇ ರೀತಿ ಈಗ ಉಪಾಸ್ಯ ಉಪಾಸಕ ವಿಭಾಗ ವ್ಯವಹಾರವನ್ನು ಹೇಳ್ತಾ ಇದ್ದಾರೆ. ಯಾಕ್ರಿ? ಕರ್ತೃತ್ವ ಭೋಕ್ತೃತ್ವ ವಿಚಾರ ಹೇಳಾಯ್ತು, ಹೌದ್ ತಾನೆ? ಇನ್ನು ಉಪಾಸ್ಯ ಉಪಾಸಕ ಅಂತಂದ್ರೂ ಕೂಡ
ಅದು ಒಂಥರ ಈ ಕರ್ತೃತ್ವ ಭೋಕ್ತೃತ್ವ ಅಲ್ವಾ? ಉಪಾಸಕ ಯಾರು? ಕರ್ತೃ. ಮತ್ತೆ ಉಪಾಸ್ಯ ಯಾರು? ಯಾರೋ ದೇವತೆ. ಮತ್ತೆ ಅನುಭವಿಸುವವನು ಯಾರು? ಇವನೇ ಉಪಾಸಕ. ಇದ್ಯಾರು ಅಲ್ಲ, ಬೇರೆ ಅಲ್ಲ. ಹೀಗೆ ಇದು ಒಂಥರ ಕರ್ತೃತ್ವ ಭೋಕ್ತೃತ್ವಕ್ಕೆ ಒಳಪಟ್ಟಿದೆಯಲ್ಲ ಅಂದರೆ ಹೌದು, ಒಳಪಟ್ಟಿದೆ, ಇಲ್ಲ ಅಂತಲ್ಲ. ಆದರೆ ಒಂದು ವ್ಯತ್ಯಾಸ ಏನಂತಂದ್ರೆ ಈ ಮೋಕ್ಷ ಎಂಬತಕ್ಕಂತಹ ವೇದಾಂತ ತತ್ವಗಳಲ್ಲಿ ಹೇಳಿರತಕ್ಕಂತಹ ಒಂದು ಸ್ಥಿತಿ ಇದೆಯಲ್ಲ, ಇದು ಮೋಕ್ಷ ಅಂತಕ್ಕಂಥದ್ದು ಏನು ತತ್ವ ಅಲ್ಲ, ಅಥವಾ ಯಾವಾಗಲೂ ಹೋಗಿ ಸಕ್ಕರೆಯಲ್ಲಿ ಪಡಿಬೇಕಾದ್ದು ಅಲ್ಲ, ಎಂಥದ್ದು ಅಲ್ಲ. ಮತ್ತೇನಿದು? ಇದು ಒಂದು ಸ್ಥಿತಿ ಮಾತ್ರ ಅಷ್ಟೆ. ಏನು ಸ್ಥಿತಿ ಅಂತಂದ್ರೆ, ನಾವು ನೋಡಿ ಲೌಕಿಕ ವ್ಯವಹಾರದಲ್ಲಿ ಪ್ರತಿನಿತ್ಯ ಒಂದೊಂದು ಸ್ಥಿತಿಯಲ್ಲಿ ಇದ್ದೇ ಇರ್ತಾರೆ. ಅಥವಾ ನಾವು ಪೂರ್ಣವಾಗಿ ಸಮಷ್ಟಿ ರೂಪದಿಂದ ನೋಡಿದಾಗಲೂ ಕೂಡ ನಮ್ಮ ಒಂದು ಸ್ಥಿತಿ ಅಂತಕ್ಕಂಥದ್ದು ಬೇರೆ ಬೇರೆ ಆಗಿರುತ್ತೆ. ಹಾಗೆ ಬಾಲ್ಯದಲ್ಲೇ ಒಂದು ಸ್ಥಿತಿ, ಯವನದಲ್ಲೇ ಒಂದು ಸ್ಥಿತಿ, ವಾರ್ಧಕ್ಯದಲ್ಲೇ ಒಂದು ಸ್ಥಿತಿ, ಆಮೇಲೆ ಪಂಚತ್ವದಲ್ಲೇ ಒಂದು ಸ್ಥಿತಿ. ಹೌದ್ ತಾನೆ? ಹೀಗೆ ಸ್ಥಿತಿಗಳು, ಯಾವ ಸ್ಥಿತಿ ಅದೇ ರೀತಿ ಈ ಮೋಕ್ಷ ಎನ್ನುವುದು ಕೂಡ ಒಂದು ಸ್ಥಿತಿ ಅಷ್ಟಿದೆ. ಅಂದ್ರೇನು? ಏನು ಬದಲಾವಣೆ ಆಗುವುದಿಲ್ಲ, ನಮ್ಮಲ್ಲಿ ಇದ್ದಾಗೆ ಇರ್ತವೆ. ಆದರೆ ಇದರ ಒಂದು ವಿಚಾರ ಕ್ರಮ ಇದೆಯಲ್ಲ, ಮತ್ತೆ ಅನುಭವ ಅಂತ ಇದೆಯಲ್ಲ, ಅದು ಮಾತ್ರ ಬೇರೆ ಇರುತ್ತೆ. ಯಾಕೆ? ಬಾಲ್ಯದಲ್ಲಿ ಇರತಕ್ಕಂಥ ಅನುಭವ ಯವನದಲ್ಲಿ ಇಲ್ಲ, ಯವನದಲ್ಲಿ ಇರತಕ್ಕಂಥ ಅನುಭವ ವೃದ್ಧಾಪ್ಯದಲ್ಲಂತೂ ಇರೋದೇ ಇಲ್ಲ. ಹೌದಾ? ಹೀಗಾಗಿ ಈ ಮೋಕ್ಷ ಸ್ಥಿತಿ, ಈ ಸ್ಥಿತಿಯನ್ನ ವಿಚಾರ ಮಾಡಬೇಕಾದಾಗ ಬಹಳವಾಗಿ ವೇದಾಂತಗಳಲ್ಲಿ ಏನು ಹೇಳಿದ್ದಾರೆ, ಈ ಸ್ಥಿತಿಯನ್ನ ನಾವು ಯಾವುದೋ ಒಂದು ಉಪಾಸನೆ ಅಥವಾ ಒಂದು ಕ್ರಿಯೆ, ಯಾವುದೋ ಒಂದು ಕ್ರಿಯೆಯನ್ನು ಮಾಡಿ ಅದನ್ನು ಪಡೆಯಬೇಕು ಅಂತ ಹೇಳಿದ್ದಾರೆ. ಇದು ಬಹಳ ಉಚಿತವಾಗಿದೆ. ಹೌದ್ ತಾನೆ? ಯಾವುದೇ ಒಂದು ಫಲ ನಮಗೆ ಬರಬೇಕಾದ್ರೂ ಕೂಡ ಕ್ರಿಯೆ ಇದ್ದೇ ಇರಬೇಕಲ್ಲ. ಕ್ರಿಯೆನ ಇದು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ದುಡ್ಡು ಬರೋದು ಬರುತ್ತಾ? ಬರೋಲ್ಲ. ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಹಸಿವಾಗ್ತಾ ಇದೆ, ಸುಮ್ಮನೆ ಕೂತ್ಬಿಟ್ರೆ ಬರುತ್ತಾ? ಊಟ ಬರೋದಿಲ್ಲ. ಕ್ರಿಯೆ ಬೇಕು. ಹಾಗೆ ಇದಕ್ಕೂ ಕೂಡ ಒಂದು ಕ್ರಿಯೆ ಅಂತಕ್ಕಂಥದ್ದು ಬೇಕು. ಕ್ರಿಯಾವಿಧಿಗೆ ಅಂಗವಾಗಿಯೇ ಈ ಮೋಕ್ಷವನ್ನ ಎಲ್ಲ ವೇದಾಂತ ಶಾಸ್ತ್ರಗಳಲ್ಲಿಯೂ ಕೂಡ ಹೇಳಿದ್ದಾರೆ ಎಂಬುದಾಗಿ ಆಚಾರ್ಯನ ಕಾಲಕ್ಕೆ ನಿರ್ಣಯವನ್ನ ಮಾಡಿಬಿಟ್ಟಿದ್ದರು. ಯಾರು? ಬಹುತೇಕ 90% ಇಟ್ಕೊಳ್ಳಿ, ಮಾಡಿಬಿಟ್ಟಿದ್ರು. ಎಲ್ಲ ಅದೇ ಹೇಳ್ತಾ ಇದ್ದೆ. ಏನು? ಕ್ರಿಯೆಗೆ ವಿಧಿ. ಕ್ರಿಯೆ ಅಂದ್ರೆ ಒಂದು ಯಾವುದೋ ಒಂದು ವಿಧಿ ಮಾಡ್ಬೇಕು. ಅದಕ್ಕೆ ಅಂಗವಾಗಿ, ಕ್ರಿಯಾವಿಧಿಗೆ ಅಂಗವಾಗಿ ಈ ಮೋಕ್ಷವನ್ನು ಕೂಡ ಹೇಳಿದ್ರು. ಯಾವುದರಂತೆ? ಎಲ್ಲ ಫಲಗಳಂತೆ. ಯಾವುದೇ ಫಲ ಇರಲಿ ಕ್ರಿಯೆಗೆ ಅಂಗವಾಗಿರುತ್ತೆ. ಅದರಂತೆ ಇದನ್ನು ಹೇಳ್ಬಿಟ್ಟಿದ್ರು. ಯಾವುದನ್ನ? ಏನು ಕ್ರಿಯೆ ಅಂತಂದ್ರೆ ಅದೇ ನಿಯೋಗ ಅಂತಕ್ಕಂಥದ್ದು. ಅದು ಯಾವ ಕ್ರಿಯೆ? ಉಪಾಸನೆ ಅಂತಕ್ಕಂಥದ್ದು. ಉಪಾಸನೆಗೆ ಅಂಗವಾಗಿ ಉಪಾಸನೆ ಇರ್ಬೋದು, ಧ್ಯಾನ ಇರ್ಬೋದು, ಪ್ರಸಂಖ್ಯಾನ ಇರ್ಬೋದು, ಎಲ್ಲ ಒಂದು ರೀತಿಯಿಂದ ಒಂದೇ ಇದು, ಆದರೂ ಕೂಡ ಬೇರೆ ಬೇರೆ ಒಂದು. ಈ ಒಂದು ವಿಧಿಗೆ ಅಂಗವಾಗಿ ವೇದಾಂತಗಳಲ್ಲಿ ಈ ಮೋಕ್ಷವನ್ನ ತಿಳಿಸಿಕೊಟ್ಟಿದ್ದಾರೆ, ಬ್ರಹ್ಮವನ್ನು ತಿಳಿಸಿಕೊಟ್ಟಿದ್ದಾರೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇದನ್ನ ಮನೆಗಂಡು ಶಂಕರ ಭಗವತ್ಪಾದರು ನೋಡಿ, ಈ ಮೋಕ್ಷ ಅಂತಕ್ಕಂಥದ್ದು ಕ್ರಿಯಾವಿಧಿಗೆ ಅಂಗವಲ್ಲ. ಯಾಕೆ? ಇದು ಕ್ರಿಯಾಫಲವೇ ಅಲ್ಲ. ಯಾವುದೇ ಫಲವಾದರೂ ಕೂಡ ಇಂಥದ್ದು ಮಾಡಿ ಇಂಥದ್ದು ಪಡಿಬೇಕು ಅಂತ ಆದಾಗ ಆಗ ಅದು ಕ್ರಿಯಾವಿಧಿಗೆ ಅಂಗವಾಗುತ್ತೆ. ಆದ್ರೆ ಇಲ್ಲಿ ಹಾಗೆ ಇಲ್ಲವೇ ಇಲ್ಲ. ಅದೇ ಏನ್ರಿ ಮತ್ತೆ ಏನು ಅಂತಂದ್ರೆ
ಇದು ಮಾಡಿ ಪಡೆಯಬೇಕಾದದ್ದು ಅಂತಕ್ಕಂಥದ್ದು ಇಲ್ಲ, ಆಗಲೇ ಪಡೆದುಕೊಂಡು ಬಿಟ್ಟಿರುವ ತತ್ವ, ಸ್ವತಃ ಸಿದ್ಧವಾಗಿರುವ ತತ್ವ ಅಂತ ಅನ್ನುವುದನ್ನ ಶಂಕರ ಭಗವತ್ಪಾದರು ಅದಕ್ಕಿಂತ ಹಿಂದೆ ಇರ್ಬೋದು, ಇಲ್ಲ ಅಂತಲ್ಲ, ಆದ್ರೆ ಯಾರು ಬೆಳಕಿಗೆ ಬಂದಿರಲಿಲ್ಲ. ಬಹಳಷ್ಟು ಜನ ಎಲ್ಲರೂ ಕೂಡ ವೃತ್ತಿಕಾರರು ಇದನ್ನೇ ಹೇಳ್ತಾ ಇದ್ರು. ಹೀಗಾಗಿ ಭಗವತ್ಪಾದ ಶಂಕರರು ಇದನ್ನ ನೋಡಿ, ಈ ಉಪಾಸನಾ ವಿಧಿಗೆ ಅಥವಾ ಯಾವುದೇ ಕ್ರಿಯಾವಿಧಿಗೆ ಅಂಗವಾಗಿ ಮೋಕ್ಷವನ್ನು ಹೇಳಿಲ್ಲ, ಪ್ರಧಾನವಾಗಿ ಉಪಾಸನಾ ವಿಧಿಗೆ ಅಂಗವಾಗಿ ಹೇಳಿಲ್ಲ ಅಂತಕ್ಕಂಥದ್ದನ್ನ ಭಗವತ್ಪಾದರು ನಿರ್ಣಯ ಮಾಡಿದ್ರು. ಹಿಂದೆ ನಿರ್ಣಯ ಮಾಡೋದಿಲ್ಲ ಅಂದ್ರೆ ಮಾಡಿದ್ರು. ಯಾರು ಮಾಡಿದ್ರು? ಸೂತ್ರಕಾರರಾದ ಭಗವಾನ್ ಬಾದರಾಯಣರು. ಏನಂತ ಒಂದೇ ಸೂತ್ರ ಮಾಡಿಬಿಟ್ರು. ಏನು? ಇಷ್ಟೆಲ್ಲ ವಿಸ್ತಾರವಾಗಿರ್ತಕ್ಕಂತಹ ವಿಷಯವನ್ನ ಕೇವಲ 3 ಪದಗಳಲ್ಲಿ ಅಡಕ ಮಾಡಿಬಿಟ್ರು ಭಗವಾನ್ ಬಾದರಾಯಣಾಚಾರ್ಯ. 3 ಪದ. ಯಾವುದು? ಓಂ ತತ್ತು ಸಮನ್ವಯಾತ್ ಅಷ್ಟೇ. ಯಾರು ಏನೋ ಅರ್ಥ ಆಗುತ್ತೆ ನಿಮ್ಗೆ? ತತ್ ತು ಸಮನ್ವಯ, ಇದು 3 ಪದಗಳು. ಯಾರು ಅರ್ಥ? ಇದನ್ನ ನೋಡಿ, ಇದರ ಅರ್ಥ ಏನು, ಇದರ ಅರ್ಥ ಇದು, ಬಾದರಾಯಣನ ಹೃದಯ ಇದು ಎಂಬತಕ್ಕಂಥದ್ದನ್ನ ಜಗತ್ತಿಗೆ ತೋರಿಸಿಕೊಟ್ಟ ಮಹಾತ್ಮರು ಶಂಕರ ಭಗವತ್ಪಾದರು. ಹೀಗಾಗಿ ಇಲ್ಲಿ ಸ್ವಾಮಿಪಾದರವರು ಕೂಡ ಅತಿ ಮುಖ್ಯವಾಗಿ ಆಗ ಪ್ರಚಲಿತವಾಗಿದ್ದಂತಹ ಈ ಒಂದು ಮೋಕ್ಷದ ಬಗ್ಗೆ ಈ ಒಂದು ನಿರ್ಣಯ, ನಂಬಿಕೆ ಎಲ್ಲ ಇದು ನಿರ್ಣಯ ಮಾಡಿಬಿಟ್ಟಿತ್ತು. ನಿರ್ಣಯವನ್ನ ಕಂಡು ಅದನ್ನ ಶಂಕರ ಭಗವತ್ಪಾದರು ಹೇಗೆ ಅದನ್ನ ಆ ನಿರ್ಣಯವನ್ನ ಇದು ತಪ್ಪು ಅಂತ ಹೇಳಿ ಯಾವ ಕ್ರಿಯಾವಿಧಿಗೂ ಅಂಗವಲ್ಲ, ಬ್ರಹ್ಮವು ಮತ್ತೇನು ಸ್ವತಃ ಸಿದ್ಧವಾದ ತತ್ವ ಅಂತ ಹೇಳಿ ಎಲ್ಲವೂ ಕೂಡ ಕ್ರಿಯಾವಿಧಿಗೆ ಅಂಗವಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ, ಎಲ್ಲವನ್ನು ಅಂದ್ರೆ ಏನು? 14 ಲೋಕ, 14 ಅಲ್ಲ, ಅದು ಎಷ್ಟು ಲೋಕ ಇದೆ ಗೊತ್ತಿಲ್ಲ ನಮಗೆ. ಗೊತ್ತಿರೋದು ಗೊತ್ತಿಲ್ಲದೆ ಇರೋದು ಯಾವುದೇ ಲೋಕ ಇರಬಹುದು. ಅವೆಲ್ಲದರಲ್ಲಿಯೂ ಕೂಡ ಕ್ರಿಯಾವಿಧಿಗೆ ಅಂಗವಾಗಿ ಯಾವುದೋ ಫಲ ಇದೆ ಅಂದ್ರೆ ಅವನ್ನೆಲ್ಲವನ್ನೂ ಕೂಡ ಕೇವಲ 4 ಭಾಗಗಳನ್ನಾಗಿ ವಿಂಗಡಿಸಬಹುದು ಅಷ್ಟೇ. ಅದು ಎಲ್ಲರೂ ಇರಲಿ, ಅದು 4 ಭಾಗಗಳನ್ನಾಗಿ. ಯಾವುದು? ಉತ್ಪಾದ್ಯ, ಪ್ರಾಪ್ಯ, ಸಂಸ್ಕಾರ್ಯ ಮತ್ತೆ ವಿಕಾರ್ಯ. ಇಷ್ಟೇ. ಎಲ್ಲಾದ್ರೂ ಹೋಗಿ ಸ್ವಾಮಿ ನೀವು ಇಷ್ಟೇ. ಆದರೆ ಈ ಮೋಕ್ಷ ಸ್ಥಿತಿ ಅಂತ ಇದೆಯಲ್ಲ, ಇದು ಉತ್ಪಾದ್ಯವೂ ಅಲ್ಲ, ಮತ್ತೆ ಪ್ರಾಪ್ಯವೂ ಅಲ್ಲ, ಸಂಸ್ಕಾರ್ಯವೂ ಅಲ್ಲ, ವಿಕಾರ್ಯವಂತೂ ಅಲ್ಲವೇ ಅಲ್ಲ. ಏನು? ಚತುರ್ವಿಧ ಫಲ ವಿಲಕ್ಷಣಂ ಬ್ರಹ್ಮ, ಅಥವಾ ಚತುರ್ವಿಧ ಫಲ ವಿಲಕ್ಷಣೋಯಂ ಮೋಕ್ಷ ಸ್ವರೂಪ ಅಂತ ಹೇಳಿ ಅದನ್ನ ಸಿದ್ಧ ಮಾಡ್ತಾರೆ. ಅದನ್ನ ಈ ಭಾಗದಲ್ಲಿ ಸ್ವಾಮಿಪಾದರವರು ತಗೊಂಡು ವಿಸ್ತಾರವಾಗಿ ನಿರೂಪಿಸ್ಕೊಡಿ, ಇದು ಅರ್ಥ, ಈ ಅರ್ಥದಲ್ಲಿ ಹೇಳಿದ್ದಾರೆ ಅಂತಕ್ಕಂಥ. ಯಾಕೆ? ಎಲ್ಲರೂ ಕೂಡ ಇದನ್ನೇ ಹೇಳ್ತಾ ಇದ್ರು ಆಗ. ಮತ್ತು ವೇದಗಳಲ್ಲಿ ಎಲ್ಲಿಯೂ ಕೂಡ ಕ್ರಿಯೆಯನ್ನು ಹೇಳದೇ ಇರತಕ್ಕಂತಹ ಪದಗಳು ಇಲ್ಲವೇ ಇಲ್ಲ ಅಂತ ಹೇಳಿದ್ರು. ಏನು? ಈ ವಿಧಿಗೆ ಅಂಗ ಹೊಂದಿರ್ತಕ್ಕಂಥ ವಿಚಾರ ಎಲ್ಲೂ ಇಲ್ಲವೇ ಇಲ್ಲ ವೇದಗಳಲ್ಲಿ ಅಂತ ಹೇಳ್ಬಿಟ್ಟಿದ್ರು. ಅದನ್ನ ಕಂಡು ಬಾದರಾಯಣಾಚಾರ್ಯರು ತತ್ವ ಸಮನ್ವಯ ಎಂಬತಕ್ಕಂಥ ಸೂತ್ರವನ್ನು ಮಾಡಿದ್ರು. ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಭಗವತ್ಪಾದರು ಏನು ನೋಡಿ, ನೀವೆಲ್ಲೂ ಕ್ರಿಯಾವಿಧಿಗೆ ಅಂಗವಾಗಿ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಾವು ತೋರಿಸ್ತೇವೆ ಅಂತ ಹೇಳಿ 4 ಎಲ್ಲಿ ವೇದಗಳಲ್ಲಿ, ಯಾವ ವೇದಗಳಲ್ಲಿ ಅಲ್ಲದೆ 4 ವೇದಗಳಲ್ಲಿ ಎಲ್ಲಿ ಬೇಕಾದ್ರೂ ತೋರಿಸ್ತೇವೆ ನಾವು ಅಂತ ಹೇಳಿ
4 ವೇದಗಳಿಂದ 4 ವಾಕ್ಯಗಳನ್ನ ತೆಗೆದುಕೊಂಡು ನೋಡಿ, ಈ ವಾಕ್ಯ ನೋಡಿ ಏನು ವಿಧಿ ಹೇಳ್ತಾ ಇದೆಯಾ ಇದು ಅಂತ ಅಂದ್ಬಿಟ್ಟು 4 ವಾಕ್ಯವನ್ನ 4 ವೇದಗಳನ್ನ ತೆಗೆದುಕೊಂಡು ಹೇಳ್ತಾರಲ್ಲಿ, ನಚ ತದ್ಗತಾನಾಂ ಪದಾನಾಂ ಬ್ರಹ್ಮಸ್ವರೂಪ ವಿಷಯೇ ನಿಶ್ಚಿತೆ ಸಮನ್ವಯೇ ಅವಗಮ್ಯಮಾನೆ ಅರ್ಥಾಂತರ ಕಲ್ಪನಾ ಯುಕ್ತ ಯುಕ್ತ ಶ್ರುತಹಾನ್ ಯಶ್ರುತ ಕಲ್ಪನಾ ಪ್ರಸಂಗಾತ್. ಒಂದೊಂದು ವಾಕ್ಯಗಳು ಕೂಡ ನಮಗೆ ಹಾಗೆ ಆ ಭಗವತ್ಪಾದರು ನಾವು ಹೇಳಿರ್ತಕ್ಕಂಥದ್ದು ಎಂಥ ಅನುಭವದ ಮಾತು ನೋಡಿ. ಇಂತ ನೋಡಿ 4 ವೇದಗಳು ಬೇಕು, 4 ವಾಕ್ಯ ಉದಾಹರಣೆ ಕೊಟ್ಟಿರ್ತಕ್ಕಂಥದ್ದು ಇದೇ ಪರಮ ತಾತ್ಪರ್ಯ. ಇದರಲ್ಲಿ ಏನು ಉಪಾಸನೆ ಹೇಳಿದ್ಯಾ? ಎಲ್ಲಿ ಹೇಳಿದ್ಯಪ್ಪ ಅಂತ ಹೇಳ್ಬಿಟ್ಟು ಆತ್ಮಾವೈತನಕ್ಕೆ ಇದನೇಕ ಏವಾಗ್ರಾಸೀತ್ ತದೇತ ಬ್ರಹ್ಮ ಪೂರ್ವಮಣ ಪರಮನಂತರ ವಾಕ್ಯಂ ಅಯಮಾತ್ಮ ಬ್ರಹ್ಮ ಸರ್ವಾನುಭೂ ಬ್ರಹ್ಮ ವೇದನಾಮೃತಂ ಪುರಸ್ತಾತ್ ಅಂತ ಹೀಗೆ 4 ವೇದಗಳಿಗೆ 4 ಮಂತ್ರಗಳನ್ನು ಹೇಳಿ ಇದನ್ನೆಲ್ಲವನ್ನು ಕೂಡ ಈ ಭಾಗದಲ್ಲಿ ನಮ್ಮ ಸ್ವಾಮಿಪಾದರವರು ಇದನ್ನು ವಿಚಾರ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಬಹಳ ಮುಖ್ಯವಾದ ವಿಭಾಗ ನೋಡೋಣ. ಉಪಾಸ್ಯ ಉಪಾಸಕ ವಿಭಾಗ ವ್ಯವಹಾರ. ಉಪನಿಷತ್ಸು ಜ್ಞಾನ ವಿಜ್ಞಾನ ವಿದ್ಯಾ ಶಬ್ದಾಃ ನ ಕೇವಲಂ ವಸ್ತುತಂತ್ರಂ ಜ್ಞಾನಂ ಚಿಂತರೆ ಪುರುಷತಂತ್ರಂ ಧ್ಯಾನಮಪಿ ಅಭಿದದತಿ. ದಧಾತಿ ಅಲ್ಲ, ದಧತಿ. ಯಾಕೆ ದಧತಿ ಅಂತಕ್ಕಂಥದ್ದು ಬಹುವಚನ ಪ್ರಯೋಗ. ದಧಾತಿ, ದತ್ತಃ, ದಧತಿ ಅಂತಕ್ಕಂಥದ್ದು ಇದು ಈ ಧಾ ಅಂತಕ್ಕಂಥದ್ದು ಅರ್ಥ. ದುಧಾಯ್ ಧಾರಣ ಪೋಷಣೆಯೋ ಅಂತ ಅದು ಇದು ಯಾವುದು ಧಾತು. ದುಧಾಯ್ ಧಾರಣ ಪೋಷಣೆಯೋ, ಧಾರಣ ಪೋಷಣೆಯೋ ಅಂತ ಧಾರಣ ಪೋಷಣೆ ಅಂತ ಅರ್ಥ ಆಗುತ್ತೆ. ಆದರೂ ಕೂಡ ಇಲ್ಲಿ ಏನರ್ಥ, ಇಲ್ಲಿ ಹೇಳುತ್ತಿವೆ. ಯಾವಾಗ ಆ ಧಾ ಅಂತನ್ನುವ ಒಂದು ಧಾತುವಿಗೆ ಅಭಿ ಎಂಬತಕ್ಕಂಥ ಉಪಸರ್ಗವನ್ನು ಸೇರಿಸಿದಾಗ ಏನಂತಾಗುತ್ತೆ, ಆ ಧಾರಣ ಪೋಷಣ ಅಂತ ಅರ್ಥ ಆಗೋದಿಲ್ಲ. ಮತ್ತೆ ಈ ಒಂದು ಹೇಳುತ್ತೀವಿ ಅಂತ ಆಗುತ್ತೆ. ವದಂತಿ ಅಂತ ಅರ್ಥ ಅಷ್ಟೇ. ಇದ್ದೇನೆ ವಿಪೂರ್ವೋಧಾ ಕರೋತ್ಯರ್ಥೆ ಅಭಿಪೂರ್ವಸ್ತು ಭಾಷಣೆ. ಅಭಿಪೂರ್ವಸ್ತು, ಅಭಿ ಅಂತಕ್ಕಂಥ ಪೂರ್ವ ಅಂದ್ರೆ ಆ ಒಂದು ಇದು ಅದಕ್ಕೆ ಇರ್ತಕ್ಕಂಥ ಪ್ರಿಫಿಕ್ಸ್ ಅಂತಾರಲ್ಲ ಅದು, ಅದನ್ನ ಅಭಿ ಸೇರಿಸಿದಾಗ ಭಾಷಣೆ ಅಂದ್ರೆ ಹೇಳುವುದು ಅಂತ ಹೇಳ್ತಾರೆ. ವಿ ಅಂತ ಸೇರಿಸಿದಾಗ ಕರೋತಿ ಮಾಡಿದಾನೆ ಅಂತ. ಯೋ ಬ್ರಹ್ಮಾಣಂ ವಿದಧಾತಿ ಅಂದ್ರೆ ಮಾಡಿದ ಅಂತ. ಅಭಿದದಾತಿ ಅಂದ್ರೆ ಹೇಳಿದ ಅಂತ, ಹೇಳುತ್ತಾನೆ ಅಂತಂತ. ಮೇಲನೆ ಚಾತಿ ಸಂಪೂರ್ವೋ ಸಮ್ ಅಂತ ಸೇರಿಸ್ಬಿಟ್ರೆ ಸಂದಧಾತಿ ಅಂದ್ರೆ ಸಂದಧಾತಿ ಸೇರಿಸುತ್ತಾನೆ ಮೇಲನೆ. ನೀ ಅಂತ ಸೇರಿಸ್ಬಿಟ್ರೆ ನಿಪೂರ್ವ ಸ್ಥಾಪನೆ ಮತಃ ಪಾದವು ನಿದಧಾತಿ. ನಿದಧಾತಿ ಅಂದ್ರೆ ಇಡುತ್ತಾನೆ ಅಂತ, ಸ್ಥಾಪನೆ ಇಡುತ್ತಾನೆ. ಹೀಗೆ ಉಪಸರ್ಗೇಣ ಧಾತ್ವರ್ಥೋ ಬಲಾದನ್ಯತ್ರ ನೀಯತೆ. ಪ್ರಹಾರ ಸಂಹಾರ ವಿಹಾರ ಪರಿಹಾರವತ್. ಇದು ವ್ಯಾಕರಣ ಇದೆಲ್ಲ ಇದೆಲ್ಲ ಯಾಕೆ ಗೊತ್ತಿಲ್ಲ ಅಂತ ಹೇಳೋದು ಅಷ್ಟೇ, ಇನ್ನೇನಿಲ್ಲ. ಹೀಗೆ ಉಪನಿಷತ್ತುಗಳಲ್ಲಿ ಈ ಜ್ಞಾನ ವಿಜ್ಞಾನ ವಿದ್ಯಾ ಈ ಎಂಬತಕ್ಕಂಥ ಶಬ್ದಗಳು ಕೇವಲ ವಸ್ತುತಂತ್ರವನ್ನೇ ಹೇಳದೆ, ಅಂದ್ರೆ ವಸ್ತುವಿಗೆ ಅಧೀನವಾಗಿಯೇ ಹೇಳದೆ ಆ ಅರ್ಥವನ್ನೇ ಹೇಳದೆ, ವಸ್ತುತಂತ್ರವಾದ ಅರ್ಥವನ್ನಷ್ಟೇ ಅಲ್ಲದೆ ಏನಾಗಿದೆ, ಪುರುಷತಂತ್ರಂ ಧ್ಯಾನಮಪಿ ಅಭಿದದಾತಿ. ಪುರುಷತಂತ್ರ ಅಂದ್ರೆ ಪುರುಷ ವ್ಯಾಪಾರ ತಂತ್ರವಾಗಿರತಕ್ಕಂಥ ಪುರುಷ ವ್ಯಾಪಾರಕ್ಕೆ
ಅಧೀನವಾಗಿರ್ತಕ್ಕಂತಹ ಧ್ಯಾನ, ಉಪಾಸನೆ ಇವೆಲ್ಲ ಮುಂತಾದವು ಇದನ್ನು ಕೂಡ ಹೇಳುತ್ತಿವೆ. ಏನು ಜ್ಞಾನ, ವಿಜ್ಞಾನ, ವಿದ್ಯಾ ಅಂತಕ್ಕಂಥ ಶಬ್ದಗಳು ಕೇವಲ ವಸ್ತುತಂತ್ರವಾಗಿರ್ತಕ್ಕಂಥ ಅರ್ಥವನ್ನು ಮಾತ್ರ ಹೇಳ್ತಾ ಇಲ್ಲ, ಮತ್ತೆ ಕರ್ತೃತಂತ್ರವಾದ ಅರ್ಥವನ್ನು, ಪುರುಷತಂತ್ರವಾದ ಅರ್ಥವನ್ನು ಕೂಡ ಹೇಳ್ತಾ ಇದೆ ಅಂತ ಹೇಳ್ಬಿಟ್ರು. ಏನ್ ಕರ್ತೃತಂತ್ರ ಅಂದ್ರೆ, ಪುರುಷತಂತ್ರ ಅಂದ್ರೆ ಪುರುಷನು ಅವನ ಒಂದು ಮನಸ್ಸಿಗೆ ತಕ್ಕಂತೆ ಮಾಡ್ತಕ್ಕಂಥ ಕಾರ್ಯ, ಅದಕ್ಕೂ ಆಗುತ್ತೆ. ಮತ್ತೆ ವಸ್ತುತಂತ್ರ ಅಂದ್ರೆ ವಸ್ತು ಹೇಗಿದೆಯೋ ಹಾಗಿರ್ಬೇಕು. ಕಲ್ಲು ಅಂದ್ರೆ ಕಲ್ಲು ಅನ್ಬೇಕು, ಮಣ್ಣು ಅಂದ್ರೆ ಮಣ್ಣು ಅನ್ಬೇಕು, ಹಾಲು ಅಂದ್ರೆ ಹಾಲು ಅನ್ಬೇಕು. ಹೀಗೆ ಹೇಗಿದೆಯೋ ಅದನ್ನು ಹೇಳೋದಷ್ಟೇ. ಅಷ್ಟೇ ಅಲ್ಲದೆ ಇದನ್ನು ಹೇಳ್ತಾ ಇದೆ. ತಥಾ ಉಪಾಸನ ಶಬ್ದೋಪಿ ನ ಕೇವಲಂ ಜ್ಞಾನಂ ಕಿಂತು ವಸ್ತುತಂತ್ರಂ ಜ್ಞಾನಂ ಅಪಿ ಅಭಿದಧಾತಿ ಕ್ವಚಿತ್ ಕ್ವಚಿತ್. ಹೀಗೆ ಉಪಾಸನೆ ಎಂಬತಕ್ಕಂತಹ ಶಬ್ದವೂ ಕೂಡ ಕೇವಲ ಧ್ಯಾನವನ್ನೇ ಹೇಳ್ತಾ ಇಲ್ಲ. ಉಪಾಸನೆ ಅನ್ನತಕ್ಕಂಥ ಧ್ಯಾನ ತಾನೆ. ಏನು ತೈಲಧಾರಾವತ್ ಅಂದ್ರೆ ಈ ತೈಲಧಾರೆಯಂತೆ ನಿರಂತರವಾಗಿ ಅವಿಚ್ಛಿನ್ನವಾಗಿ ಯಾವುದೋ ಒಂದು ನಿರ್ದಿಷ್ಟವಾದ ವಸ್ತುವಿನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಿ ಅದರಲ್ಲಿಯೇ ಮನಸ್ಸನ್ನ ಒಳಪಡಿಸ್ತಕ್ಕಂಥ. ಹೌದಾನೆ? ಇದು ಏನಾಗಿದೆ, ಈ ಒಂದು ಉಪಾಸನ ಶಬ್ದ ಅಂತ ಇದು ಕೇವಲ ಧ್ಯಾನ ಅಲ್ಲ, ಮತ್ತೆ ವಸ್ತುತಂತ್ರವಾಗಿಯೂ ಇದೆ. ಇದೆಲ್ಲ ಅದರಲ್ಲೇ ಮನಸ್ಸನ್ನಿಟ್ಟು ಮಾಡಬೇಕು ಅಂತ ಅನ್ನೋದಲ್ಲ. ಯಾವುದಿದೆ? ಪುರುಷತಂತ್ರ. ಬೇಕಾದವನ್ ಮಾಡ್ಬೋದು, ಯಾವುದೋ ಅದೇ ಬೇಕಾದ ಉದಾಹರಣೆ ಇದೆಯಲ್ಲ, ವಿಷ್ಣು ಅಂತ ಶಾಲಗ್ರಾಮದಲ್ಲಿ ವಿಷ್ಣು ಅಂತ ಮಾಡ್ಬೋದು. ನಾ ವಿಷ್ಣು ಮಾಡೋಲ್ಲ ಕಣ್ರಿ, ನಾ ಇನ್ನೊಂದು ಏನ್ ಬೇಕಾದ ನಿನ್ನಿಷ್ಟ. ಪುರುಷ ವ್ಯಾಪಾರ ತಂತ್ರ. ಹೀಗೆ ಬರೀ ಅಷ್ಟನ್ನೇ ಹೇಳ್ತಾ ಇಲ್ಲ. ಉಪಾಸನ ಅಂದ್ರೆ ಪುರುಷತಂತ್ರ, ನಾಳೆ ಮಾಡಬಹುದು, ಅಷ್ಟನ್ನೇ ಹೇಳ್ತಾ ಇಲ್ಲ. ಮತ್ತು ಉಪಾಸನ ಅಂದ್ರೆ ವಸ್ತುತಂತ್ರ ಜ್ಞಾನಮಪಿ ವೇದ. ಕೆಲವು ಕಡೆ ವೇದಾಂತಗಳಲ್ಲಿ ವಸ್ತುತಂತ್ರವಾದ ಜ್ಞಾನವನ್ನೂ ಕೂಡ ಉಪಾಸನ ಎಂಬತಕ್ಕಂತಹ ಶಬ್ದದಿಂದ ಹೇಳಿದ್ದಾರೆ. ಓಹೋ, ಈಗ ನೋಡಿ, ಇಲ್ಲಿ ಬಂತು ಜಿಜ್ಞಾಸೆ. ಈಗ ಎಲ್ಲೋ ಒಂದು ಕಡೆ ಒಂದು ಮಾತು ಹೇಳಿದ್ದಾರೆ ಅಂತ. ಈಗ ನೋಡಿ, ಆತ್ಮೇತ್ಯವೋಪಾಸಿತ ಅಥವಾ ಬ್ರಹ್ಮೇತ್ಯವೋಪಾಸಿತ ಅಂತ ಕೇಳ್ತಾರೆ. ಅಂತಂದ್ರೆ ಇಲ್ಲಿ ಎರಡು ವಿಧವಾಗಿಯೂ ಆಗುತ್ತೆ. ಬ್ರಹ್ಮ ಎಂದು ಉಪಾಸನೆ ಮಾಡಬೇಕು, ಬ್ರಹ್ಮ ಎಂದು ಜ್ಞಾನವನ್ನು ಮಾಡಿಕೊಳ್ಳಬೇಕು, ಎರಡು ಥರನೂ ಆಗುತ್ತೆ. ಹೀಗೆ ಉಪಾಸನೆ ಮಾಡಬೇಕು ಅಂತಂದಾಗ ಬ್ರಹ್ಮ ಪುರುಷತಂತ್ರ ಆಗ್ಬಿಟ್ಟ, ಪುರುಷನಿಗೆ ಅಧೀನ, ಬೇಕಾದ್ರೆ ಮಾಡಬಹುದು ಹೇಳಿದ್ರು. ಆದರೆ ವಸ್ತುತಂತ್ರ ಜ್ಞಾನ, ಬ್ರಹ್ಮಜ್ಞಾನ ಅಂತ ಆದಾಗ, ಉಪಾಸನೆಗೆ ಜ್ಞಾನ ಅಂತ ಕೆಲವು ಕಡೆ ಹೇಳಿದ್ದಾರೆ ಅಂತ ಹೇಳಿದಾರಲ್ಲ ಇಲ್ಲಿ, ಆವಾಗ ಏನಾಯ್ತು? ವಸ್ತುತಂತ್ರ ಅಂತಾಯ್ತು. ಹೀಗೆ ಎರಡೂ ಅರ್ಥದಲ್ಲಿ ಈ ಉಪಾಸನ ಅಂತಕ್ಕಂಥ ಶಬ್ದವನ್ನ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಈಗ ಬಂತು ಸಂದಿಗ್ಧ, ಎಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಅರ್ಥವನ್ನ ಮಾಡಿಕೊಳ್ಳಬೇಕು. ಇದು ಬಹಳ ಬಹಳ ನಿರ್ಣಯವಾದ ವಾಕ್ಯ, ನಿರ್ಣಯವಾದ ವಿಚಾರ. ಇದು ನಿರ್ಣಯವಾಗತಕ್ಕಂಥ, ನಿರ್ಣಯ ಮಾಡಬೇಕಾದಂಥ ವಿಚಾರ. ಯಾಕೆ? ಒಂದು ಪಕ್ಷ ಜ್ಞಾನವನ್ನು ಹೇಳ್ತಕ್ಕಂತಹ ಭಾಗದಲ್ಲಿ ನಾವು ಉಪಾಸನೆ ಅಂತಕ್ಕಂಥದ್ದಕ್ಕೆ ಪುರುಷತಂತ್ರವಾಗಿರ್ತಕ್ಕಂಥ ಉಪಾಸನೆಯನ್ನ, ಧ್ಯಾನ ಇದೆ ಮುಂತಾದ ಅದನ್ನ ನಾವು ಮಾಡ್ಕೊಂಡ್ಬಿಟ್ರೆ, ಓಹೋ, ಬ್ರಹ್ಮವು ಉಪಾಸನಾ ವಿಧಿಯ ಅಂಗವಾಗಿದ್ದಾನೆ ಅಂತ ಹೇಳಿದ್ದಾರೆ ಶ್ರುತಿಗಳಲ್ಲಿ ಅಂತ ನಿರ್ಣಯ ಮಾಡಬೇಕಾಗುತ್ತೆ. ಆದರೆ ಈ ರೀತಿ ಅರ್ಥ ಮಾಡಿ ಇಲ್ಲ, ಹೇಳಿಲ್ಲ. ಈಗ ಯಾವುದನ್ನು ತಗೊಳ್ಳೋದು ನಾವು? ನಮಗೆ ಆ ಶಕ್ತಿ ಇಲ್ಲ, ನಿರ್ಣಯ ಮಾಡತಕ್ಕಂಥ ಶಕ್ತಿ. ಶ್ರುತಿಯಲ್ಲಿ ಹೇಳಿದ್ದಾರೆ, ಆದರೆ ನಿರ್ಣಯ ಎರಡೂ ಯಾವ ಅರ್ಥ ತಗೊಳ್ಬೇಕು ಅಲ್ಲಿ ಹೇಳಿಲ್ಲ. ಆದ್ದರಿಂದ ಏನಾಗಿದೆ, ಇಲ್ಲಿ ಪ್ರಕೃತ ನಾವು ಇದೇ ಅರ್ಥವನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ಬಾದರಾಯಣರು ಯಾವ ಅರ್ಥವನ್ನು
ಸೂತ್ರ ರೂಪದಿಂದ ತಿಳಿಸಿಕೊಟ್ಟಿದ್ದರೋ ಅದನ್ನ ಭಗವತ್ಪಾದ ಶಂಕರರು ಭಾಷ್ಯ ರೂಪದಿಂದ ವ್ಯಾಖ್ಯಾನ ರೂಪದಿಂದ ವಿಸ್ತಾರವಾಗಿ ನೋಡಿ ಇದು ಅವರ ಹೃದಯ ಅಂತಕ್ಕಂಥದ್ದನ್ನ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಚಾರ, ಏನು ಮುಖ್ಯವಾದ ವಿಚಾರ ನೋಡಿ, ಇದು ಬಾದರಾಯಣರ ಹೃದಯ ಅಂತ ಹೇಳ್ತಾ ಇದೀವಲ್ಲ, ಅಷ್ಟರಿಂದ ಮಾತ್ರ ಏನು ಬ್ರಹ್ಮವು ಯಾವ ವಿಧಿಗೂ ಅಂಗವಲ್ಲ ಅಂತ ನಾವು ತೀರ್ಮಾನ ಮಾಡ್ತಾ ಇಲ್ಲ. ಬಾದರಾಯಣರು ಹೇಳಿದ್ದಾರೆ, ನಮ್ಮ ಗುರುಗಳವರು ಹೇಳಿದ್ದಾರೆ. ಆದರೂ ಕೂಡ ಕೇವಲ ಗುರುವಾಕ್ಯ ಒಂದನ್ನೇ ಇಟ್ಟುಕೊಂಡು ನಾವು ಇಲ್ಲಿ ನಿರ್ಣಯ ಮಾಡಿಲ್ಲ. ಯಾಕೆ? ಗುರುವಾಕ್ಯ ಒಂದನ್ನೇ ಇಟ್ಟುಕೊಂಡು ನಿರ್ಣಯ ಮಾಡಿಬಿಟ್ರೆ ಆಗ ಅದು ವಸ್ತುತಂತ್ರ ಅಂತ ಆಗೋದೇ ಇಲ್ಲ, ಅದು ಪುರುಷತಂತ್ರ ಅಂತ ಆಗುತ್ತೆ. ಯಾಕೆ? ಗುರುವಾಕ್ಯ ಗುರು ಬಂದು ಹೇಳಿರ್ತಾನೆ, ಅದನ್ನ ನಾನು ನಂಬುತ್ತೇನೆ ಸ್ವಾಮಿ, ಮಾಡ್ತಾನೆ, ಇನ್ನೊಬ್ಬ ನಂಬೋದಿಲ್ಲ. ಹೌದ್ ತಾನೆ? ನಂಬೇಕು ಅಂತೇನೋ ನಿಯಮ ಇಲ್ಲ. ಹಾಗಾಗಿ ನಾವು ಇಲ್ಲಿ ನೋಡ್ರಿ, ಬಾದರಾಯಣರು ಹೇಳಿದ್ದಾರೆ ಅನ್ನುವ ಕಾರಣದಿಂದ ನಾವು ಹೀಗೆ ನಿರ್ಣಯ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಶಂಕರ ಹೇಳಿದ ಮಾತಿದು ಅಂತ ನಾವು ಹೇಳ್ತಾ ಇಲ್ಲ. ಏನ್ರಿ ಗುರುವಾಕ್ಯದಲ್ಲೇ ನೋಡಿ ಈ ತರ ಹೇಳ್ಬಿಟ್ರಲ್ಲ, ಗುರುಗಳ ಮಾತಲ್ಲೇ ನೋಡಿ, ಶ್ರದ್ಧೆ, ನಂಬಿಕೆ, ಇದಕ್ಕೆಲ್ಲ ಈ ನಾವು ವಿಚಾರ ಮಾಡ್ತಾ ಇದ್ದೀವಲ್ಲ ವೇದಾಂತ ಶಾಸ್ತ್ರ, ಇದರಲ್ಲಿ ಜಾಗ ಇಲ್ಲವೇ ಇಲ್ಲ. ಯಾವುದಕ್ಕೆ? ಶ್ರದ್ಧೆ, ನಂಬಿಕೆ, ಭಕ್ತಿ, ಇವಕ್ಕೆಲ್ಲ ಇವಕ್ಕೆಲ್ಲ ಇದು ಅಪಾರ್ಥ ಆಗ್ಬಿಡುತ್ತೆ ಹೇಳಿದ್ರೆ. ಅವಕ್ಕೆಲ್ಲ ಇಲ್ಲವೇ ಇಲ್ಲ, ಇಲ್ಲಿ ಜಾಗ ಇಲ್ಲ. ಮತ್ತೆ ಯಾವುದಕ್ಕಿದೆ ಅಂತಂದ್ರೆ ತರ್ಕ ಮತ್ತೆ ಅನುಭವ. ಶ್ರುತಿ, ತರ್ಕ, ಅನುಭವ. ಶ್ರುತಿ ಪ್ರಮಾಣ, ಪ್ರಮಾಣ ಶ್ರುತಿ ಹೇಳ್ತಾ ಇದೆ. ಅದಕ್ಕೆ ಏನರ್ಥ? ಈ ಶ್ರುತಿ ಎರಡು ಅರ್ಥ ಹೇಳ್ತಾ ಇದೆ. ಉಪಾಸನ ಅಂತ ಬಳಸ್ಬಿಟ್ಟಿದೆ. ನಾವು ಯಾವ ಅರ್ಥ ತೆಗೆದುಕೊಳ್ಬೇಕು ಅಂದ್ರೆ ಅದನ್ನ ತರ್ಕಿಸಬೇಕು. ಶ್ರವಣ ಆಯ್ತು ಶ್ರುತಿ, ಆಮೇಲೆ ಮನನ, ನಿಧಿಧ್ಯಾಸನ, ತರ್ಕಿಸಬೇಕು. ಕೇವಲ ಶ್ರುತಿ ವಾಕ್ಯ ಇದೆ, ಗುರುಗಳು ಹೇಳಿಬಿಟ್ಟಿದ್ದಾರೆ ಅಷ್ಟೇ ಅಲ್ಲ, ತರ್ಕಿಸಬೇಕು. ಗುರುವಾಕ್ಯದಲ್ಲಿ ಎರಡನೇ ಮಾತಿಲ್ಲ, ಸರಿದೆ. ಆದರೂ ಕೂಡ ವೇದಾಂತ ಶಾಸ್ತ್ರದಲ್ಲಿ ಅದಕ್ಕೆ ಪ್ರಾಧಾನ್ಯ ಇದೆ. ಅಂದ್ರೆ ಅದಕ್ಕೆ 100ಕ್ಕೆ 100 ಪ್ರಾಧಾನ್ಯ ಅಂತ ಅಲ್ಲ, ಅದಕ್ಕೂ ಪ್ರಾಧಾನ್ಯ, ಸ್ವಲ್ಪ ಜಾಸ್ತಿ ಪ್ರಾಧಾನ್ಯ ಇರಬಹುದು, ಅಷ್ಟೇ ಪ್ರಾಧಾನ್ಯ ಅಲ್ಲ. ಇನ್ನೂ ಇದೆ, ಏನು? ತರ್ಕ ಮತ್ತೆ ಅನುಭವ. ಕಲ್ಪನೆ ಬೇರೆ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಇಷ್ಟೇ. ಅಲ್ಲೇನು ತರ್ಕ ಅನುಭವ ಎಲ್ಲ ಬೇಕಿಲ್ಲ. ನೋಡ್ರಿ, ನಮ್ಮ ಶಾಸ್ತ್ರ ಹೇಳ್ತಾ ಇದೆ, ನಮ್ಮ ಗುರುಗಳು ಹೇಳಿದ್ದಾರೆ, ಮಾಡ್ಬೇಕಷ್ಟೇ. ಹೋದೆ ವೇದಾಂತದಲ್ಲಿ ಆ ಥರ ಇಲ್ಲ. ಉದಾಹರಣೆಗೆ ಹೇಳೋದಾದ್ರೆ ನೋಡಿ, ಏನ್ರಿ ನೋಡಿ, ನಾವು ಹೇಳಿದ್ರೆ ಸ್ವಲ್ಪ ಅಪಾರ್ಥ ಆಗ್ಬಿಡುತ್ತದೆ. ಏನ್ರಿ ಇವನು ಗುರುದ್ವೇಷಿ, ಇವನಿಗೆ ಏನು ವಿದ್ಯೆ ಹತ್ತೋದಿಲ್ಲ, ಇವನಿಗೆ ಹಾಗೆ ಹೀಗೆ ಅಂತೆಲ್ಲ ಬೈದು ಹಾಕ್ಬಿಡ್ತಾರೆ ನಮ್ಮನ್ನ. ಹೌದ್ ತಾನೆ? ನಾವು ಗುರುವನ್ನು ನಿಂದೆ ಮಾಡ್ತಾ ಇಲ್ಲ, ಹೌದ್ ತಾನೆ? ಪರಮ ಎಲ್ಲರಿಗಿಂತ ಜಾಸ್ತಿ ನಮಗೆ ಶ್ರದ್ಧಾ, ಭಕ್ತಿ, ವಿಶ್ವ ಎಲ್ಲ ಇದೆ. ಆದರೂ ಕೂಡ ನಿರ್ಣಯ ಮಾಡುವಾಗ ಇಲ್ಲಿ ಅದನ್ನ ಅಷ್ಟೇ ನಾವು ಹೇಳ್ತಾರೆ. ಏನು ಉದಾಹರಣೆ ಇಲ್ದಿ ಇದೆ, ಎಲ್ರು ಹೇಳಿದಾರಪ್ಪ ಅಂತಂದ್ರೆ ನೋಡಿ, ಉದಾಹರಣೆಗೆ ಶಂಕರ ಭಗವತ್ಪಾದರು ಭಾಷ್ಯವನ್ನು ಬರೆದು, ಹೌದ್ ತಾನೆ? ಭಾಷ್ಯವನ್ನು ಬರೆದ ಮೇಲೆ ಅದಕ್ಕೆ ಅವರ ನೇರ ಶಿಷ್ಯರಾಗಿರ್ತಕ್ಕಂತಹ, ಯಾರು ಸಾಕ್ಷಾತ್ ಶಿಷ್ಯರಾಗಿರ್ತಕ್ಕಂತಹ 4 ಜನ ಶಿಷ್ಯರು, ಪದ್ಮಪಾದರು, ಇವರು 4 ಜನ ಶಿಷ್ಯರು ಏನ್ ಮಾಡಿದ್ರು? 4 ಥರ ಬರೆದ್ಬಿಟ್ರು, ಹೌದ್ ತಾನೆ? ಇದು ನಮಗೆ ಗೊತ್ತಿರತಕ್ಕಂಥ ವಿಚಾರ. ಸ್ವಾಮಿಪಾದರು ಕೂಲಂಕಷವಾಗಿ ಹೇಳಿದ್ದಾರೆ. ಪದ್ಮಪಾದರು ಒಂಥರ ಬರೆದ್ರು, ಮತ್ತೆ ಸುರೇಶ್ವರರು ಒಂದೊಂಥರ ಬರೆದ್ರು. ಇದು ಮಿಕ್ಕಿದವ್ರದ್ದು ಅಷ್ಟೊಂದು ಪ್ರಚಲಿತವಾಗಿಲ್ಲ. ಆದರೂ ಕೂಡ ಶ್ರೋಟಕಾಚಾರ್ಯರದ್ದು ಶ್ರುತಿಸಾರ ಸಮುದ್ಧರಣಂ ಅಂತ ಒಂದು ಗ್ರಂಥ ಇದೆ, ಅದು ಅದೊಂಥರ ಬರೆದಿದ್ದಾರೆ.
ಈಗ ಸುರೇಶ್ವರರು ಬಾಯಿ ಬಿಟ್ಟು ಕಂಠೋಕ್ತವಾಗಿ ಏನು ಹೇಳಿದ್ದಾರೆ ತಮ್ಮ ವಾರ್ತಿಕದಲ್ಲಿ? ನೋಡಿ, ಇಲ್ಲಿ ಈ ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ನಾವು ಮಾಡಿರುವ ಅರ್ಥವೇ ಸರಿಯಾಗಿದೆ. ನಮ್ಮ ಗುರುಗಳು ಮಾಡಿರ್ತಕ್ಕಂತಹ ಅರ್ಥ ಅಷ್ಟು ಸರಿ ಇಲ್ಲ ಅಂತ ಬಾಯಿ ಬಿಟ್ಟು ಹೇಳ್ಬಿಡ್ತಾರೆ. ಇದು ಸಾಮಾನ್ಯವಾಗಿ ಏನಾಗಿದೆ, ಯಾರಿಗೂ ಗೊತ್ತಿಲ್ಲ ಅಂದ್ರೆ ಗೊತ್ತಿರೋ ಹೇಳೋದಿಲ್ಲ, ಏನೂ ಗೊತ್ತಿಲ್ಲ ನನಗೆ. ಇದನ್ನ ಇಂಥ ಎಲ್ಲ ವಿಚಾರ ಯಾತಕ್ಕಿದೆ ಹೇಳಿದ್ದು ಅಂದ್ರೆ ಅವರನ್ನ ಇದು ಮಾಡಿದ್ದಾರೆ ಅಂತ ಅದನ್ನ ತಾತ್ಪರ್ಯ ಅಲ್ಲ. ತಾತ್ಪರ್ಯ ಎಲ್ಲಿ ನೋಡಿ, ವೇದಾಂತ ಶಾಸ್ತ್ರದಲ್ಲಿ ಶ್ರದ್ಧಾ, ನಂಬಿಕೆ, ಭಕ್ತಿ ಒಳಗೆ ಜಾಗ ಇಲ್ಲ, ವಿಚಾರಕ್ಕೆ ಜಾಗ ಅಂತಕ್ಕಂಥದ್ದನ್ನ ಹೇಳೋದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಕಂಠೋಕ್ತ ಇದನ್ನೆಲ್ಲವನ್ನು ತೆಗೆದು ನಮ್ಮ ಸ್ವಾಮಿಪಾದರವರು ತಮ್ಮ ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞಾ ಈ ಗ್ರಂಥದಲ್ಲಿ ಹೇಳಿದ್ದಾರೆ. ನೋಡಿ, ಇಲ್ಲಿ ಸುರೇಶ್ವರಾಚಾರ್ಯರು ಕಂಠೋಕ್ತವಾಗಿ ನಾನು ಹೇಳಿದ್ದೇ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಅದೇ ಆ ವಿಚಾರ ಎಲ್ಲಿ ಅದು ವಿಸ್ತಾರವಾಗಿದೆ, ಈಗ ಬೇಡ, ಸಮಯ ಬಂದಾಗ ಹೇಳೋಣ. ಹೀಗೆ ಯಾತಕ್ಕೆ ಹೇಳ್ತಾರೆ, ಈ ಒಂದು ಇದಕ್ಕೆಲ್ಲ ಜಾಗ ಇಲ್ಲ, ಇದು ಶ್ರದ್ಧಾ ನಂಬಿಕೆಯ ಜಾಗ ಇಲ್ಲ ಅಂತಕ್ಕಂಥದ್ದು ಕೇವಲ ವಸ್ತುತಂತ್ರವಾದ ಜ್ಞಾನವಾಗಿದೆ. ಇದನ್ನ ಯಾಕೆ ಹೇಳಿದ್ರು ಅಂದ್ರೆ, ಯಾವ ಉಪಾಸನಾ ವಿಧಿಗಾಗಲಿ ಮತ್ತೆ ಇನ್ಯಾವುದ್ರ ಧ್ಯಾನ ನಿಯೋಗ ಯಾವುದಕ್ಕೆ ಆಗಲಿ ಇದು ಅಂಗವಾಗಿ ಬಂದಿಲ್ಲ ಅಂತ ಹೇಳುವುದು ಬಹಳ ಬಹಳ ಮುಖ್ಯವಾದ ಭಾಗ. ಅಂತ ಈ ಉಪಾಸಕ ವ್ಯವಹಾರ ಈ ವಿಚಾರ ಇಲ್ಲಿ ಸ್ವಾಮಿಪಾದರವರು ಶಂಕರ ಭಗವತ್ಪಾದರು ಯಾವುದನ್ನು ನಿರ್ಣಯ ಮಾಡಿ ತೋರಿಸ್ಕೊಟ್ಟಿದ್ದಾರೋ ಅದನ್ನ ನೋಡಿ ವ್ಯಾಖ್ಯಾನ ಮಾಡಿದ್ರೆ ಸ್ವಲ್ಪ ಏನು ಹಾಗೆ ಹೀಗೆ ಹೋಗ್ಬಿಡ್ಬೋದು, ಸ್ವಲ್ಪ ವ್ಯಾಖ್ಯಾನ ಇರಬೇಕು. ಜಾಸ್ತಿ ಏನ್ ಮಾಡಿದ್ದಾರೆ, ಆಚಾರ್ಯರ ವಾಕ್ಯವನ್ನೇ ಯಥಾವತ್ತಾಗಿ ಇಳಿಸ್ಬಿಟ್ಟಿದ್ದಾರೆ. ಎಲ್ಲಿ ತತ್ವ ಸಮನ್ವಯ ಅನ್ನುವ ಸೂತ್ರ ಅದರಲ್ಲಿ ಏನ್ ಬರೆದಿದ್ದಾರೆ ಆಚಾರ್ಯರು ಅದನ್ನೇ ಹಾಗೆ ಇಳಿಸಿದ್ದಾರೆ, ಅದಕ್ಕೆ ಅರ್ಥವನ್ನ ಹೇಳಿದ್ದಾರೆ. ಹೀಗಾಗಿ ಈ ಭಾಗ ಇದು ಇಷ್ಟೊಂದು ಮುಖ್ಯವಾದ ಭಾಗ ಇದು. ಇದನ್ನ ಈ ವಿಚಾರ ಯಾಕೆ ಇಷ್ಟ ಹೇಳಬೇಕಾಯ್ತು ಅಂದ್ರೆ, ಎಲ್ಲ ವಿಚಾರ ಆಗಿದೆಯಲ್ಲ, ಇದು ಅದರಂತೆ ವಿಚಾರ ಅಂದ್ರೆ ಇಲ್ಲ ಇಲ್ಲ ಇಲ್ಲ, ಇದು ಬಹಳ ಮುಖ್ಯವಾದ ವಿಚಾರ. ಬೇರೆದು ಮುಖ್ಯವಾದ ಎಲ್ಲ ಅಂತಲ್ಲ, ಇದು ಬ್ರಹ್ಮ ಸ್ವರೂಪವನ್ನು ನಿರ್ಣಯ ಮಾಡತಕ್ಕಂತಹ ಭಾಗ ಇದು. ಆದ್ದರಿಂದ ಬಹಳ ಮುಖ್ಯವಾದ ತಪ್ಪು ನಿರ್ಣಯ ಮಾಡ್ಕೊಂಡ್ಬಿಟ್ರೆ ನಾವು ತಪ್ಪು ದಾರಿಗೆ ಹೋಗ್ಬಿಡ್ತೇವೆ, ಫಲ ಸರಿಯಾಗಿ ಆಗುವುದಿಲ್ಲ. ಆದ್ದರಿಂದ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಎನ್ನುವ ದೃಷ್ಟಿಯಿಂದ ಇದನ್ನ ನಾವು ವಿಚಾರ ಮಾಡೋಣ ಮುಂದಿನ ಭಾಗದಲ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.